ಚಂದ ಏನು ಮಾತಾಡಲ್ಲ, ಯಾರಿಗೆ ನೆರಬೇಡಿ ಬೇಗ ಅದಕ್ಕೆ ಮೇಲೆ ಏನಿದೆ. ನಾವು ನಮ್ಮ ವಿವಿಧ ಸಮಿತಿಯ ಕಾರ್ಯಕಾರಿ ಸಮಿತಿ ಸದಸ್ಯರೇ, ವಿದ್ಯಾರ್ಥಿಗಳೇ, ಪೋಷಕರೇ, ಶಿಕ್ಷಕರೇ ಹಾಗೂ ಆವಾದಿತ ಬಂಧುಗಳು, ಈ ಶಿಬಿರ 10 ದಿನ ನಡೆದಿದೆ. ಆದರೆ ಇದು ತಯಾರಿ ಕಳೆದ 3-4 ತಿಂಗಳಿಂದ ನಡೀತಾ ಇದೆ. ಹಲವಾರು ಮೀಟಿಂಗು, ಶಿಕ್ಷಕರ ಮೀಟಿಂಗು, ಕಮಿಟಿ ಮೀಟಿಂಗು, ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಸಮಿತಿಯ ಸದಸ್ಯರು ಮತ್ತು ಶಿಕ್ಷಕರು. ಅದು ನಿಮ್ಮ ಯಾರು ಕಂಡು ಅವರಿಗೆ ನಾವು ವಾರಕ್ಕೊಂದು 2 ಮೀಟಿಂಗ್ ಶಿಕ್ಷಕರು ಅರೇಂಜ್ ಮಾಡಬೇಕು, ಡೋನರ್ಸ್ ಅರೇಂಜ್ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಪಬ್ಲಿಸಿಟಿ ಕೊಡಬೇಕು, ವಿದ್ಯಾರ್ಥಿಗಳು ಬರಬೇಕು. ಯಾವುದೇ ಈ ಥರದ ಶಿಬಿರ ಚೆನ್ನಾಗಿ ಆಗಬೇಕಂದ್ರೆ ಒಟ್ಟುಗಡೆ ಇರಬೇಕು. ಆದರೆ ಅವರಿಗೆ ಯಾವ ರೀತಿ ನಾವು ರೀಚ್ ಮಾಡಬೇಕು ಹಲವಾರು ವಿಚಾರಗಳನ್ನ ವಾರಕ್ಕೊಂದ್ಸಲಿ 2 ಸಲ ಮೀಟಿಂಗ್ ಮಾಡಿಬಿಟ್ಟು ತುಂಬ ಶ್ರಮವಹಿಸಿದ್ದಾರೆ ನಮ್ಮ ಸದಸ್ಯರು. ಎಷ್ಟು ಧನ್ಯವಾದಗಳನ್ನು ಹೇಳಿದ್ದಾರೆ. ಅದೇ ರೀತಿ ನಮ್ಮ ಶಿಕ್ಷಕ ವರ್ಗದ ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ. ನಾವು ಮೀಟಿಂಗ್ ಅರ್ಧಾಗೆಲ್ಲ ಬಂದ್ಬಿಟ್ಟು ಅವರು ಸಲಹೆ ಕೊಟ್ಟಿದ್ದಾರೆ. ಈ ರೀತಿ ಮಾಡೋಣ, ಈ ರೀತಿ ಸಿಲೆಬಸ್ ಮಾಡೋಣ, 1ನೇ ವರ್ಗಕ್ಕೆ 2ನೇ ವರ್ಗಕ್ಕೆ ಈ ರೀತಿ ಮಾಡೋಣ ಅಂತ ತುಂಬ ಸ್ಪಂದಿಸಿದ್ದಾರೆ. ಇದು ಸಹ ಎಷ್ಟು ಅಭಿನಂದಿಸಲು, ಎಷ್ಟು ಧನ್ಯವಾದ ಹೇಳಲು ಸಾಕು. ಅದೇ ರೀತಿ ಈಗ ಪೋಷಕರು ಗಟ್ಟಿ ಮನಸ್ಸು ಮಾಡಿಬಿಟ್ಟು ನೀವು ನಿಮ್ಮ ಮಕ್ಕಳನ್ನ ಧೈರ್ಯವಾಗಿ ಕಳಿಸ್ಕೊಟ್ಟಿದ್ದಾರೆ. ನಾವು ಎಷ್ಟು ಅಭಿನಂದಿಸಿದ್ರು ಸಾಕು. ಮೊದಲನೇ ಪೋಷಕರು ಸಹಕಾರ ಕೊಟ್ಟಿದ್ದೀರ. ಬೆಳಗ್ಗೆ 7 ಗಂಟೆಗೆ ಬರ್ತಾ ಇದ್ರಿ, 7 ಗಂಟೆಯಿಂದ 6 ಗಂಟೆ ಬರ್ತಿದ್ರಿ. ನಿಮ್ಮ ಸ್ಕೂಲಿಗೆ 9ರಿಂದ 4 ಗಂಟೆ ಇಲ್ಲ 5 ಗಂಟೆಗೆ ಮಾತ್ರ ಇರ್ತಿದ್ರಿ. ಆದರೆ ಬೇಸಿಗೆ ರಜದಲ್ಲೂ ಸಹ ಎಷ್ಟು ಖುಷಿಯಾಗಿ ಬರ್ತಾ ಇದ್ರಿ ಅಂದರೆ ನಿಮ್ಮನ್ನು ನೋಡೋದೇ ನಮಗೆ ಭಾಳ ಖುಷಿ ಆಗುತ್ತೆ. ನಮ್ಮೆಲ್ಲ ಸ್ನೇಹಿತರು ಕರಿತಾ ಇದ್ದೆ ಫೋನ್ ಮಾಡಿ, ಬರ್ರಪ್ಪ ಒಂದ್ಸರಿ ನೋಡ್ಬರ್ರಿ ಕ್ಲಾಸ್ಗೆ ಒಂದು ಅರ್ಧ ಗಂಟೆ ಬಂದು ಮಕ್ಕಳನ್ನು ನೋಡಿ ನಮ್ಮ ಆಯಾಸ ಎಲ್ಲ ಹೋಗ್ಬಿಡುತ್ತೆ. ಅಷ್ಟು ಲವಲವಿಕೆಯಿಂದ ಇರ್ತಾರೆ, ಖುಷಿಯಾಗಿರ್ತಾರೆ ಮಕ್ಕಳು. ಅದೇ ರೀತಿ ನೀವು ತುಂಬ ಚೆನ್ನಾಗಿ ಭಾಗವಹಿಸಿದ್ದೀರಿ, ತುಂಬ ಸಂತೋಷ ತಂದಿದೆ. ಶಿಕ್ಷಕರಿಗೂ ಹಾಗೂ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಿಗೂ ಎಲ್ಲರಿಗೂ ತುಂಬ ಸಂತೋಷ. ಆದರೆ ನನ್ನೊಂದು ಪ್ರಶ್ನೆ, ಈ ಶಿಬಿರ ಯಶಸ್ವಿ ಆಗಿದೆಯಾ? ನನಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇದೆ. ಯಾಕಂದರೆ ಈ ಶಿಬಿರ ಯಶಸ್ವಿ ಅಂತ ನಾವು ಹೇಳ್ಬೇಕಂದ್ರೆ ನೀವು ಮನೆಯಲ್ಲಿ ಈ ಶಿಬಿರದಲ್ಲಿ ಏನೇನು ಕಲ್ತಿದ್ದೀರಾ ಅದೆಲ್ಲವನ್ನೂ ಸಹ ನೀವು ಮನೆಯಲ್ಲಿ ಸಂಧ್ಯಾವಂದನೆ ಮಾಡಬೇಕು. ದಿನ ಸಂಧ್ಯಾವಂದನೆ ಮಾಡಬೇಕು. ಕಲ್ತಿರುವ ಎಲ್ಲ ಮಂತ್ರಗಳನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಬೇಕು. 10 ದಿನದಲ್ಲಿ ನೀವು ಕೇವಲ 10 ದಿನದಲ್ಲಿ ನೀವು ಪರ್ಫೆಕ್ಟ್ ಆಗಲಿಕ್ಕೆ ಬಹಳ ಕಷ್ಟ. ಕೆಲವು ಮಂತ್ರಗಳನ್ನ ನೀವು ಚೆನ್ನಾಗಿ ಕಲ್ತಿದ್ದೀರಾ, ಕೆಲವು ಸಂಧ್ಯಾವಂದನೆ ಪಾಠ ಚೆನ್ನಾಗಿ ಕಲ್ತಿದ್ದೀರಾ. ನೀವು ಬುಕ್ಕನ್ನು ನೋಡಿಕೊಂಡು ದಿನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಇದರಲ್ಲಿ ಪೋಷಕರ ಪಾತ್ರ ತುಂಬ ಬಹಳ ಮುಖ್ಯವಾಗ್ತದೆ. ತಾಯಂದರು, ತಂದೆಯಂದರು ಇವ್ರಿಗೆ ಸಂಧ್ಯಾವಂದನೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಬೇಕು. ಅವರೇ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಬಟ್ಟೆ ರೆಡಿ ಮಾಡಬೇಕು, ಸಂಧ್ಯಾವಂದನೆ ಹಾಕಿ ಪಾತ್ರೆ ಎಲ್ಲ ರೆಡಿ ಮಾಡಿಕೊಟ್ಟು ಚಾಪೆ ಹಾಕಿ ಮನೆಯಾಗಿ ಕೂತ್ಕೊಳ್ಳಪ್ಪ ಅಂತೇಳಿ ನೀವು ಸಹ ಅವ್ರ ಪಕ್ಕ ಕೂತ್ಕೋಬೇಕು.
ನೀವು ಅವ್ರ ಜೊತೆ ಕೂತ್ಕೊಂಡು ಸಂಧ್ಯಾವನ್ನೇ ಮಾಡಬೇಕು, ಸ್ತೋತ್ರ ಪಠಣ ಮಾಡಬೇಕು. ಯಾರಿಗೆ ಸಂಧ್ಯಾವನ್ನೇ ಬರಲ್ಲ, ಯಾರಿಗೆ ಪಠಣ ಬರಲ್ಲ ಅಂತ ಹೇಳ್ರಿ, ನಮ್ಮ ಶಿಕ್ಷಕರು ರೆಡಿ ಇದ್ದಾರೆ, ಎಲ್ಲವೂ ಹೇಳ್ಕೊಡ್ಲಿಕ್ಕೆ ಶಿಕ್ಷಕರು ರೆಡಿ ಇದ್ದಾರೆ. ನೀವು ಮಕ್ಕಳ ಜೊತೆ ಮಾಡಿ, ಅವಾಗ ಮಾತ್ರ ಇವರು ನಮ್ಮ ಟೀಚರ್ಸು, ನಮ್ಮ ಕಮಿಟಿಯವರು 3 ತಿಂಗಳು ಪ್ಲಸ್ 10 ದಿನ ಎಷ್ಟು ಶ್ರಮ ವಹಿಸಿದಾರಲ್ಲ, ಅವಾಗ ಮಾತ್ರ ಅದು ಸಾರ್ಥಕ ಆಗುತ್ತೆ. ಇಲ್ಲಾಂದರೆ ಅದು 100% ಸಕ್ಸಸ್ ಅಂತ ನಾವು ಭಾವಿಸೋಣ. ಇದ್ರ ಜೊತೆಗೆ ಪ್ರತಿ ಬುಧವಾರ ಗುರುವಾರ ನಮ್ಮ ಸಮಾಜದ ದೇವಸ್ಥಾನದ ಮುಂದೆ ವೇದ ಪಾಠ ಕಲಿಸ್ತಾ ಇದೆ 1 ಗಂಟೆ. ಬುಧವಾರ ಸಂಜೆ 6ರಿಂದ 7, ಗುರುವಾರ 6ರಿಂದ 7. ನೀವೆಲ್ಲರೂ ಏನು ಕಲ್ತಿದ್ದೀರಾ ಅದು ರಿವಿಷನ್ ಆಗುತ್ತೆ ಮತ್ತು ಹೆಚ್ಚಿನ ವಿದ್ಯಾಭ್ಯಾಸಕ್ಕೂ ನಿಮಗೆ ಸಹಾಯ ಆಗುತ್ತೆ. ನೀವೆಲ್ಲ ಬನ್ನಿ, ನಿಮ್ಮ ತಂದೆ ತಾಯಿಯಂದ್ರೆ ಸಹ ಬನ್ನಿ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದ್ತೀವಿ. ಎಲ್ಲ ಕಲ್ತ್ಬಿಟ್ರೆ ಏನಾಗುತ್ತೆ, ಅವಾಗ ಸಮಾಜಕ್ಕೆ ಬರೋದ್ರಿಂದ ನಿಮಗೆ ಸಜ್ಜನರ ಸಂಘ ಇರುತ್ತೆ. ಎಲ್ಲ ಹೋದೆ, ಸರ್ಕಲಲ್ಲಿ ಕುಡಿದೆ, ಸಿಗರೇಟ್ ಸೇರಿದೆ, ಕಾಫಿ ಕುಡಿದೆ ಅನ್ನೋದು ಹೋದೆ. ಸಮಾಜಕ್ಕೆ ಬಂದರೆ ಈ ಸಜ್ಜನ ಸಹವಾಸ ಮಾಡ್ತೀವಿ, ಒಳ್ಳೆ ಜನ ಸಹವಾಸ ಮಾಡ್ತೀವಿ, ದುರ್ಜನರಿಂದ ದೂರ ಇರ್ತೀವಿ. ಅದನ್ನು ಸಹ ನಿಜವಾಗ್ಲೂ ನಮಗೆಲ್ಲ ಒಳ್ಳೇದು ಮಾಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಲ್ಲದೆ ಈಗ ಸಮ್ಮರ್ ರಜಾ ಆದ ನಂತರ ಜೂನ್ ಮಧ್ಯದಲ್ಲಿ ನಾವು ಡೇಟ್ ಅನೌನ್ಸ್ ಮಾಡಿಬಿಟ್ಟು ಮಹಿಳೆಯರಿಗೆ, ಹುಡುಗಿಯರಿಗೂ ಸಹ ಸಂಸ್ಕಾರಿಕ ಕಲಿಕಾ ಕೇಂದ್ರ ಶುರು ಮಾಡಿದ್ದೀವಿ. ಈ ಸಮ್ಮರಲ್ಲಿ ರಜಾ ಕೊಟ್ಟಿತ್ತು, ಸಮ್ಮರಲ್ಲಿ ಅವ್ರಿಗೆ ಬ್ರೇಕ್ ಇತ್ತು. ಸಮ್ಮರ್ ರಜಾ ಆದಮೇಲೆ ಲಾಸ್ಟ್ ಇಯರ್ ಶುರು ಮಾಡಿದೆ. ಪ್ರತಿ ಶನಿವಾರ 4 ಗಂಟೆಯಿಂದ 5 ಗಂಟೆ. ಈಗ ಮತ್ತೆ ಜೂನಲ್ಲಿ ಯಾವಾಗ ಶುರು ಆಗುತ್ತೆ ಅಂತ ನಾವು ಅನೌನ್ಸ್ ಮಾಡ್ತೀವಿ. ನಿಮ್ಮಲ್ಲಿರೋ ಹೆಣ್ಮಕ್ಳನ್ನ, ನಿಮಗೆ ಗೊತ್ತಿರೋವಂಥ ಹೆಣ್ಮಕ್ಳನ್ನ ಕಳಿಸಿ, ತುಂಬ ಉಪಯೋಗ ಆಗ್ತದೆ. ಹಲವಾರು ವಿಚಾರಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಸಮಾಜದ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಸಮಾಜದ ಎಲ್ಲ ಕಾರ್ಯಕ್ರಮಗಳ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತೀನಿ. ಅದಲ್ಲದೆ ನಾವು ಶಿಬಿರಕ್ಕೆ ಸೇರಿಸೋಕ್ಕೆ ಬಂದಾಗ ನೀವು ಸದಸ್ಯರಲ್ವಾ ಅನ್ನೋದನ್ನು ನಾವು ಯಾವುದೇ ರೀತಿ ಭೇದ ಭಾವ ಮಾಡಿಲ್ಲ. ಆದರೆ ನೀವು ಯಾರ್ಯಾರು ಸದಸ್ಯರಾಗಿಲ್ಲ, ದಯಮಾಡಿ ನಮ್ಮ ಸಂಘದ ಸದಸ್ಯತ್ವ ಪಡೆಯಿರಿ. ಇವತ್ತು ನಾಳೆ ಅರ್ಜಿ ಪಡೆದ್ಬಿಟ್ಟು ಅದಕ್ಕೆ ಏನೇನು ಬೇಕು ದಾಖಲಾತಿ, ಫೋಟೋ ಪಡೆದ್ಬಿಟ್ಟು ಸದಸ್ಯರಾಗಿ ನಮ್ಮ ಬ್ರಾಹ್ಮಣ ಸಮಾಜನ ಸದೃಢಗೊಳಿಸಿ ಇನ್ನೂ ಗಟ್ಟಿಯಾಗಬೇಕು. ಎಲ್ಲರೂ ಒಗ್ಗಟ್ಟಿಂದ ಇರೋಣ ಅಂತ, ನಮ್ಮಲ್ಲಿರುವಂಥ ಭೇದ ಭಾವ ಮರೆತುಬಿಟ್ಟು ಬ್ರಾಹ್ಮಣರೆಲ್ಲ ಒಂದೇ ಅನ್ನೋಂಥ ಭಾವನೆ ಬರಲಿ ಅಂತ ಕೇಳ್ಕೊಳ್ತಾ ನನಗೆ ಮಾತು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲರಿಗೂ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಸಮಾಧಾನ. ಧನ್ಯವಾದಗಳು.